ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮೇ 11, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ UPSC ಪ್ರಿಪರೇಷನ್ ಕುರಿತಾಗಿ ಇಯರ್ ಲಾಂಗ್ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದು ವರ್ಕ್ಶಾಪನ್ನು ಮೇ 13ನೇ ತಾರೀಕಿನಂದು ಕಂಡಕ್ಟ್ ಮಾಡಲಾಗುತ್ತೆ. UPSC ಪ್ರಿಪರೇಷನ್ ಕುರಿತಾಗಿ ನಿಮ್ಗೆ ಏನೇ ಡೌಟ್ ಇದ್ರೂ ಸಹ ಈ ಒಂದು ಸೆಷನಲ್ಲಿ ಅಟೆಂಡ್ ಆಗೋದ್ರ ಮುಖಾಂತರ ಕ್ಲಾರಿಫೈ ಮಾಡ್ಕೋಬೋದು. ಹಾಗೂ ಈ ಒಂದು ಸೆಷನನ್ನು ಅಟೆಂಡ್ ಆಗಲಿಕ್ಕೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಅಥವಾ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟಲ್ಲಿ ಶಾಂತಿ ನಿಕೇತನ ಪ್ಲೇಸನ್ನು ಆ್ಯಡ್ ಮಾಡಬೇಕು ಅನ್ನುವಂಥದ್ದಾಗಿ ಆರ್ಟಿಕಲ್ ಎಂಫಸಿಸ್ ಮಾಡ್ತಾ ಇದೆ. 2023ರಲ್ಲಿ ನಡೀತಕ್ಕಂತಹ ವರ್ಲ್ಡ್ ಹೆರಿಟೇಜ್ ಕಮಿಟಿ ಮೀಟಿಂಗ್ ನಡಿನಲ್ಲಿ ನಾಮಿನೇಷನನ್ನು ಸಹ ಇಲ್ಲಿ ಫಾರ್ಮಲಿ ಅನೌನ್ಸ್ ಮಾಡಲಾಗುತ್ತೆ ಅನ್ನುವಂಥದ್ದಾಗಿ ಎಂಫಸಿಸ್ ಮಾಡ್ತಾ ಇದ್ದಾರೆ. 2023 ಸೆಪ್ಟೆಂಬರ್ ಮಂತಲ್ಲಿ ಸೌದಿ ಅರೇಬಿಯಾದ ರಿಯಾದಲ್ಲಿ ವರ್ಲ್ಡ್ ಹೆರಿಟೇಜ್ ಮೀಟಿಂಗ್ ನಡೆಯುತ್ತೆ ಅನ್ನುವಂಥದ್ದಾಗಿ ಇಲ್ಲಿ ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ನ ಇಂಪಾರ್ಟೆನ್ಸನ್ನು ನಾವು ಕನೆಕ್ಟ್ ಮಾಡ್ಕೋಬೇಕು. ಹಾಗೂ ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡಿದ್ದಾರೆ, ಇನ್ನು ಶಾಂತಿ ನಿಕೇತನ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್, ಈ ಒಂದು ಪ್ಲೇಸ್ ಎಲ್ಲಿ ಕಂಡು ಬರುತ್ತೆ, ಯಾರಿಗೆ ರಿಲೇಟೆಡ್ ಇದೆ ಅನ್ನೋದ್ರ ಬಗ್ಗೆಯೂ ಸಹ ನಾವಿಲ್ಲಿ ತಿಳಿದುಕೊಳ್ಬೇಕು. ಈ ಒಂದು ಟಾಪಿಕನ್ನು GS ಪೇಪರ್ 1 ನಡಿನಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಎಲ್ಲಿ ಕಂಡು ಬರುತ್ತೆ ಶಾಂತಿ ನಿಕೇತನ್ ಅಂತಂದರೆ ವೆಸ್ಟ್ ಬೆಂಗಾಲದಲ್ಲಿರುವಂತಹ ಬಿರ್ಭೂಮ್ ಡಿಸ್ಟಿಕ್. ಈ ಒಂದು ಲೊಕೇಶನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ವೆಸ್ಟ್ ಬೆಂಗಾಲಲ್ಲಿ ಇದು ಕಂಡು ಬರುತ್ತೆ. ಕಲ್ಚರಲ್ ಹಾಗೂ ಹೆರಿಟೇಜ್ ಸಿಗ್ನಿಫಿಕೆನ್ಸನ್ನು ಹೊಂದಿರುವಂತಹ ಈ ಒಂದು ಪ್ಲೇಸ್ ನೊಬೆಲ್ ಪುರಸ್ಕಾರವನ್ನು ಪಡೆದಿರುವಂತಹ ರವೀಂದ್ರನಾಥ್ ಟ್ಯಾಗೂರ್ ಅವರ ಹೋಮ್ ಆಗಿದೆ. ಈ ಒಂದು ಪ್ಲೇಸ್ ನಡಿನಲ್ಲಿ ಅವರು ಸಾಂಗ್ಸ್ಗಳನ್ನು ಬರೆದಿರೋದಾಗಲಿ, ಪೋಯಮ್ಸ್ಗಳನ್ನು ಬರೆದಿರೋದಾಗಲಿ, ನೋವೆಲ್ಸ್ಗಳನ್ನು ಬರೆದಿರೋದಾಗಲಿ ಕಾಣ್ಬೋದು. ಜೊತೆಗೆ ಶಾಂತಿ ನಿಕೇತನ್ ಕ್ಯಾಂಪಸ್ನ ಸಿಗ್ನಿಫಿಕೆನ್ಸ್ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಸ್ಕಲ್ಪ್ಚರ್ಸ್ಗಳನ್ನು ಕಾಣ್ತಾ ಇದ್ದೀವಿ, ಫ್ರೆಸ್ಕೋಸ್ಗಳನ್ನು ಕಾಣುವಂಥದ್ದಾಗಲಿ, ಮುರಾಲ್ಸ್ ಅಂದರೆ ವಾಲ್ ಪೇಂಟಿಂಗನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ನಂದಲಾಲ್ ಬೋಸ್ ಆಗಿರ್ಬೋದು, ರಾಮ್ ಕನಿಕರ್ ಇವರೆಲ್ಲನೂ ಸಹ ಈ ಒಂದು ಪ್ಲೇಸಲ್ಲಿ ಅಸೋಸಿಯೇಷನನ್ನು ತೋರಿಸ್ತಾ ಇದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಫೆಸ್ಟಿವಲ್ಸ್ಗಳನ್ನು ಸಹ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ರವೀಂದ್ರನಾಥ್ ಅವರ ಒಂದು ಜನ್ಮೋತ್ಸವವನ್ನು ಎವ್ರಿ ಇಯರ್ ಕಂಡಕ್ಟ್ ಮಾಡ್ತಾರೆ. ಅಂದರೆ ಅವರ ಒಂದು ಬರ್ತ್ ಆ್ಯನಿವರ್ಸರಿಯನ್ನು ಈ ಒಂದು ಲೊಕೇಶನಲ್ಲಿ ಕಂಡಕ್ಟ್ ಮಾಡುವಂಥದ್ದು. ಹಾಗೂ ಯೂನಿಕ್ ಫೆಸ್ಟಿವಲ್ಸ್ಗಳಂತಂದರೆ ವೃಕ್ಷಾರೋಪಣ್, ಪ್ಲಾಂಟ್ ಸ್ಯಾಪಲಿಂಗ್ಗೆ ಸಂಬಂಧಪಟ್ಟಂತೆ, ಹಾಲಾಕರ್ಷಣ್ ಇದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ವರ್ಷ ಮಂಗಳ ರೇನ್ ಸಂದರ್ಭದಲ್ಲಿ ಆಗಸ್ಟ್ ಹಾಗೂ ಸೆಪ್ಟೆಂಬರಲ್ಲೂ ಸಹ ಸೆಲೆಬ್ರೇಷನ್ ನಡೆಯುತ್ತೆ. ಪೌಷ್ ಮೇಳ ಅನ್ನುವಂಥ ಒಂದು ಫೆಸ್ಟಿವಲ್, ಆ್ಯನ್ಯುವಲ್ ಫೇರ್. ಈ ಎಲ್ಲ ಫೆಸ್ಟಿವಲ್ಸ್ಗಳನ್ನು ಇಲ್ಲಿ ಸೆಲೆಬ್ರೇಟ್ ಮಾಡೋದ್ರಿಂದ ಕಲ್ಚರಲ್ ರಿಫ್ಲೆಕ್ಷನನ್ನು ನಾವಿಲ್ಲಿ ಕಾಣ್ಬೋದು. ಹಾಗೂ ಬೆಂಗಾಲಿ ಫೋಕ್ ಮ್ಯೂಸಿಕ್ಸ್ಗಳನ್ನು ಈ ಒಂದು ಫೆಸ್ಟಿವಲ್ಸ್ಗಳಲ್ಲಿ ಯೂಸ್ ಮಾಡೋದ್ರ ಮುಖಾಂತರ ಟ್ರೆಡಿಷ್ನಲಿ ಯಾವ ರೀತಿಯಾಗಿ ನಾವು ಪ್ರಾಕ್ಟೀಸಸನ್ನು ಮಾಡ್ತಾ ಇದ್ದೀವಿ, ಅದರಲ್ಲೂ ಟ್ರೈಬಲ್ ಡ್ಯಾನ್ಸಸ್ಗಳ ಒಂದು ಪಾರ್ಟಿಸಿಪೇಷನ್, ಸಂತಾಲಿಗಳ ಒಂದು ಪಾರ್ಟಿಸಿಪೇಷನನ್ನು ಫೆಸ್ಟಿವಲ್ಸ್ಗಳಲ್ಲಿ ಕಾಣ್ಬೋದು. ಶಾಂತಿ ನಿಕೇತನ್ ಕಲ್ಚರಲ್ ಸಿಗ್ನಿಫಿಕೆನ್ಸನ್ನು ಹೊಂದಿರೋದ್ರಿಂದಾಗಿ ಇದನ್ನು ವರ್ಲ್ಡ್ ಹೆರಿಟೇಜ್ ಲಿಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ. ಇನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಇದರ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ನಾವಿಲ್ಲಿ ಡಿಕ್ಲರೇಷನನ್ನು ಮಾಡ್ತಾ ಇದ್ದೀವಿ, ಬೇಸಿಕ್ ಇನ್ಫಾರ್ಮೇಷನ್ಸನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಲ್ಚರಲ್ ಹೆರಿಟೇಜ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಎರಡು ರೀತಿಯಾದಂಥ ಲಿಸ್ಟನ್ನು ಕಾಣ್ತೀವಿ. ಒಂದು ಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಹಾಗೂ ಇನ್ಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್. ಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜಲ್ಲಿ ಅಗೇನ್ ಎರಡು ಕ್ಲಾಸಿಫಿಕೇಷನ್ ಇದೆ, ಮೂವೇಬಲ್ ಹೆರಿಟೇಜ್ ಹಾಗೂ ಇಮ್ಮೂವೇಬಲ್ ಹೆರಿಟೇಜ್ ಅಂತ. ಟ್ಯಾಂಜಿಬಲ್ ಅನ್ನುವಂಥ ಒಂದು ಮೀನಿಂಗ್ ಅಂತಂದರೆ ನೀವು ಅದನ್ನು ಟಚ್ ಮಾಡೋದ್ರ ಮುಖಾಂತರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇನ್ಟ್ಯಾಂಜಿಬಲ್ ಕಲ್ಚರ್ ಅಂತಂದರೆ ನೀವು ಟಚ್ ಮಾಡಲಿಕ್ಕೆ ಆಗೋದಿಲ್ಲ, ಕೆಲವೊಂದಿಷ್ಟು ಸ್ಕಿಲ್ಸ್ಗಳನ್ನು ನಾವು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಸೈನ್ಸ್ ಹ್ಯಾಬಿಟ್ಸ್ಗಳಾಗಿರ್ಬೋದು ಅಥವಾ ನೇಚರ್ ರಿಲೇಟೆಡ್ ಇರ್ತಕ್ಕಂಥ ಪ್ರಾಕ್ಟೀಸಸ್ ಆಗಿರ್ಬೋದು, ಓರಲ್ ಟ್ರೆಡಿಷನ್ಸ್ ಆಗಿರ್ಬೋದು, ಎಕ್ಸ್ಪ್ರೆಷನ್, ಇವಾಗ ಜಾನಪದಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ, ಇವೆಲ್ಲವನ್ನು ನಾವು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ನಾವು ಕಾಣ್ಬೋದು. ಇನ್ನು ಟ್ಯಾಂಜಿಬಲ್ ಹೆರಿಟೇಜಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಾವು ಶಾಂತಿ ನಿಕೇತನನ್ನು ತೆಗೆದುಕೊಳ್ಳೋದಾದರೆ ಇದು ಟ್ಯಾಂಜಿಬಲ್ ಹೆರಿಟೇಜ್ ನಡಿನಲ್ಲಿ ಬರುತ್ತೆ. ಇದರಲ್ಲಿ ಮೂವೇಬಲ್ ಹೆರಿಟೇಜ್ ಹಾಗೂ ಇಮ್ಮೂವೇಬಲ್ ಎರಡು ಕ್ಲಾಸಿಫಿಕೇಷನ್ ಇದೆ. ಮೂವೇಬಲ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಪೇಂಟಿಂಗ್ಸ್ಗಳನ್ನು ನಾವು ಮೂವ್ ಮಾಡ್ಬೋದು, ಬೇರೆ ಜಾಗದಲ್ಲಿ ರಿಪ್ಲೇಸ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ಕಲ್ಪ್ಚರ್ಸ್ಗಳಾಗಿರ್ಬೋದು, ಫರ್ನಿಚರ್ಸ್, ವಾಲ್ ಪೇಂಟಿಂಗ್ಸ್ಗಳನ್ನು ಮೂವ್ ಮಾಡ್ಬೋದು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಶಿಫ್ಟ್ ಮಾಡ್ಬೋದು. ಆದರೆ ಇಮ್ಮೂವೇಬಲ್ ಹೆರಿಟೇಜ್ ನಡಿನಲ್ಲಿ ಕೆಲವೊಂದಿಷ್ಟು ಫಿಕ್ಸ್ಡ್ ಬಿಲ್ಡಿಂಗ್ಸ್ಗಳಿರ್ತವೆ, ಮಾನ್ಯುಮೆಂಟ್ಸ್ಗಳಿರ್ತವೆ, ಆರ್ಕಿಯಾಲಜಿಕಲ್ ಸೈಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿಯಾದಂಥ ಕ್ಲಾಸಿಫಿಕೇಷನನ್ನು ಮಾಡ್ತಾ ಇದ್ದೀವಿ. ರೈಟ್ ನಾವು ಶಾಂತಿ ನಿಕೇತನವನ್ನು ನಾವು ಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇಲ್ಲಿ ರೆಕಮೆಂಡೇಶನ್ ಮಾಡಿರ್ತಕ್ಕಂಥ ಒಂದು ಬಾಡಿ ಅಂತಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ಸ್. ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ನ ಅಡ್ವೈಸರಿ ಬಾಡಿ ಆಗಿದೆ. ಇದರ ಒಂದು ರೆಕಮೆಂಡೇಶನ್ ಆಧಾರದ ಮೇಲೆ ಶಾಂತಿ ನಿಕೇತನವನ್ನು ನಾವು ವರ್ಲ್ಡ್ ಹೆರಿಟೇಜ್ ಲಿಸ್ಟಲ್ಲಿ ಆ್ಯಡ್ ಮಾಡಬಹುದು.
ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸಲ್ಲಿ ನೇಮನ್ನು ಆ್ಯಡ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾದಂಥ ಬೆನಿಫಿಟ್ ಇದೆ, ಯಾವ ಆಧಾರದ ಮೇಲೆ ಆ್ಯಡ್ ಮಾಡ್ತಾರೆ? ಒಂದು ಕಲ್ಚರಲ್ ಸಿಗ್ನಿಫಿಕೆನ್ಸನ್ನು ಹೊಂದಿರಬೇಕು, ಹಿಸ್ಟಾರಿಕಲಿ ಸಿಗ್ನಿಫಿಕೆನ್ಸನ್ನು ಹೊಂದಿರೋದಾಗಲಿ, ಸೈಂಟಿಫಿಕ್ ರಿಲೇಟೆಡ್ ಇರ್ತಕ್ಕಂತೆ ಅಥವಾ ಪರ್ಟಿಕ್ಯುಲರ್ ವ್ಯಾಲ್ಯೂವನ್ನು ಹೊಂದಿದ್ರೆ ಈ ಒಂದು ಸಂದರ್ಭದಲ್ಲಿ ಡಿಕ್ಲರೇಷನನ್ನು ಮಾಡಲಾಗುತ್ತೆ. ಇಂಟರ್ನ್ಯಾಷನಲಿ ಒಂದು ಟ್ರೀಟಿಯ ಮುಖಾಂತರ ನಾವು ಈ ಪರ್ಟಿಕ್ಯುಲರ್ ಸೈಟನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಅಡ್ಮಿನಿಸ್ಟ್ರೇಟಿವ್ ನೆಗ್ಲಿಜೆನ್ಸಿಯ ಮುಖಾಂತರ ನಾವು ಪ್ರಾಪರಾಗಿ ಹೆರಿಟೇಜ್ ರಿಲೇಟೆಡ್ ಇರ್ತಕ್ಕಂಥ ಪ್ಲೇಸನ್ನು ಕನ್ಸರ್ವ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವು ಕನ್ಸರ್ವೇಷನ್ ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ವರ್ಲ್ಡ್ ಹೆರಿಟೇಜ್ ಕಮಿಟಿ ರೆಕಮೆಂಡೇಷನ್ ಆಧಾರದ ಮೇಲೆ ಇದು ಪರ್ಟಿಕ್ಯುಲರ್ಲಿ ವರ್ಲ್ಡ್ ಹೆರಿಟೇಜ್ ಫಂಡನ್ನು ಮ್ಯಾನೇಜ್ ಮಾಡುತ್ತೆ. ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡೋದ್ರ ಮುಖಾಂತರ ಹಿಸ್ಟಾರಿಕಲ್ ಪ್ಲೇಸಸನ್ನು ಪ್ರಿಸರ್ವ್ ಮಾಡುತ್ತೆ. ಕಲೆಕ್ಟಿವ್ಲಿ ನಾವು ಕನ್ಸಿಡರ್ ಮಾಡಿದರೆ ಇಂಟೆಲೆಕ್ಚುವಲ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ಸ್ಗಳನ್ನು ಇದು ಪ್ರಿಸರ್ವ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸೈಟ್ಸ್ಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ ಇರುವಂಥ ಬೇಸಿಕ್ ಕ್ರೈಟೇರಿಯಾ ಅಂತಂದರೆ ಕ್ಲಾಸಿಫೈಡ್ ಆಗಿರತಕ್ಕಂಥ ಒಂದು ಲ್ಯಾಂಡ್ ಮಾರ್ಕ್ ಇರಬೇಕಾಗುತ್ತೆ. ಆ್ಯನಿಷಿಯನ್ ಪರ್ಸ್ಪೆಕ್ಟಿವಲ್ಲಿ ನಾವು ಇಂಪಾರ್ಟೆನ್ಸನ್ನು ಕಾಣಬೇಕಾಗುತ್ತೆ. ಮಾನ್ಯುಮೆಂಟ್ಸ್ಗಳಿರ್ಬೋದು, ಹಿಸ್ಟಾರಿಕಲ್ ಸ್ಟ್ರಕ್ಚರ್ಸ್ಗಳಿರ್ಬೋದು ಅಥವಾ ಪರ್ಟಿಕ್ಯುಲರ್ ಸಿಟೀಸ್ಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿದು ಆಲ್ರೆಡಿ ನೋಡಿದ್ವಿ. ವೆಸ್ಟ್ ಬೆಂಗಾಲಲ್ಲಿರುವಂಥ ಕಲ್ಚರಲ್ ಸೈಟ್ಸ್ಗಳಂತಂದರೆ 2021ರಲ್ಲಿ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಲಿಸ್ಟಲ್ಲಿ ನೋಡಿದರೆ ಕೋಲ್ಕತ್ತಾದಲ್ಲಿ ಕಂಡಕ್ಟ್ ಮಾಡಿರುವಂಥ ದುರ್ಗಾ ಪೂಜಾವನ್ನು ಆ್ಯಡ್ ಮಾಡಿದ್ದಾರೆ. ಶಾಂತಿ ನಿಕೇತನವನ್ನು ಆ್ಯಡ್ ಮಾಡಿದರೆ ಇದು ಸೆಕೆಂಡ್ ಕಲ್ಚರಲ್ ಹೆರಿಟೇಜ್ ಸೈಟಾಗಿ ನಾವು ಕನ್ಸಿಡರ್ ಮಾಡ್ಬೋದು. ಪ್ರೆಸೆಂಟ್ ಕಂಡೀಷನಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ಒಂದೇ ಒಂದು ಕಲ್ಚರಲ್ ಹೆರಿಟೇಜ್ ಸೈಟನ್ನು ಕಾಣ್ತಾ ಇದ್ದೀವಿ, ಅದು ಇಂಟ್ಯಾಂಜಿಬಲ್ ಲಿಸ್ಟಲ್ಲಿ ಇರುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಬೇಕಾಗುತ್ತೆ. ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ, ವರ್ಲ್ಡ್ ಹೆರಿಟೇಜ್ ಕಮಿಟಿಯಲ್ಲಿ ಭಾರತ ಮೆಂಬರ್ ಇದೆನಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ, ಸ್ಲಡ್ಜನ್ನು ಅಥವಾ ಕೆಸರನ್ನು ನಾವು ಫರ್ಟಿಲೈಸರ್ ಆಗಿ ಬಳಕೆ ಮಾಡ್ಕೋಬೋದು, ಇದರಿಂದ ಇರುವಂಥ ಒಂದು ಬೆನಿಫಿಟನ್ನು ಇಲ್ಲಿ ಎಂಫಸಸ್ ಮಾಡಿದ್ದಾರೆ. ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ, ನಮಾಮಿ ಗಂಗಾ ಪ್ರೋಗ್ರಾಮ್ ಏನಿದೆಯಲ್ಲ, ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳನ್ನು ಸೆಟಪ್ ಮಾಡಿರುವಂಥದ್ದು. ಈ ಒಂದು ಪ್ಲಾಂಟ್ಸ್ಗಳ ಮುಖಾಂತರ ಇವತ್ತು ಸ್ಲಡ್ಜ್ ಫಾರ್ಮೇಷನ್ ಆಗಿದೆ. ಈ ಒಂದು ಸ್ಲಡ್ಜನ್ನು ನಾವು ಫರ್ಟಿಲೈಸರ್ ಆಗಿ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು, ಇದರಿಂದ ಇರ್ತಕ್ಕಂಥ ಒಂದು ಪೊಟೆನ್ಷಿಯಲನ್ನು ಇಲ್ಲಿ ಎಂಫಸಸ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರೋಗ್ರಾಮನ್ನು 2014ರಲ್ಲಿ ಸ್ಟಾರ್ಟ್ ಮಾಡಿರುವಂಥದ್ದು. ಇನಿಷಿಯೇಟಿವ್ನ ಮೇಜರ್ ಆಬ್ಜೆಕ್ಟಿವ್ ಅಂತಂದರೆ ಗಂಗಾ ರಿವರನ್ನು ಕ್ಲೀನ್ ಮಾಡೋದು ಹಾಗೂ ರೆಜ್ಯುವಿನೇಷನನ್ನು ಮಾಡೋದು, ಪೊಲ್ಯೂಷನಿಂದ ಮುಕ್ತ ಮಾಡುವಂಥದ್ದು, ಜೊತೆಗೆ ಅಲ್ಲಿರ್ತಕ್ಕಂತಹ ಜನರಿಗೆ ಲೈವ್ಲಿಹುಡ್ ಅಪಾರ್ಚುನಿಟೀಸನ್ನು ಸಹ ಕ್ರಿಯೇಟ್ ಮಾಡುವಂಥದ್ದು, ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದ್ರ ಮುಖಾಂತರ ಇಲ್ಲಿ ಪ್ರಾಪರಾಗಿ ಸೀವೇಜನ್ನು ಟ್ರೀಟ್ಮೆಂಟ್ ಮಾಡಬೇಕು. ಇದರಿಂದನೂ ಸಹ ನಾವು ಅಲ್ಲಿ ಕ್ಲೀನ್ನೆಸ್ಸನ್ನು ಕ್ರಿಯೇಟ್ ಮಾಡ್ಬೋದು. ಹಾಗೂ ಕೆಲವೊಂದಿಷ್ಟು ಕ್ಯಾಂಪೇನನ್ನು ಸಹ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಕಾಣುವಂಥದ್ದು. ನ್ಯಾಷನಲ್ ಲೆವೆಲಲ್ಲಿ ಲಾಂಚ್ ಮಾಡಿರುವಂಥ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಇದೊಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಗಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಸೆಕ್ಷನಲ್ಲಿ ಈ ಒಂದು ಟಾಪಿಕನ್ನು ಕನೆಕ್ಟ್ ಮಾಡ್ಬೋದು. ಪ್ರೈಮ್ ಆಬ್ಜೆಕ್ಟಿವ್ ಅಂತಂದರೆ ವಾಟರ್ ಕ್ವಾಲಿಟಿಯನ್ನು ನಾವು ಇಂಪ್ರೂವ್ ಮಾಡಬೇಕು, ಜೊತೆಗೆ ಎಕೊಲಾಜಿಕಲಿ ಸೋಷೋ ಎಕನಾಮಿಕ್ ಸಸ್ಟೈನಬಿಲಿಟಿಯನ್ನು ಸಹ ಗಂಗಾ ರಿವರಲ್ಲಿ ಎನ್ಶೂರ್ ಮಾಡುವಂಥದ್ದು. ಈ ಒಂದು ಪ್ರೋಗ್ರಾಮ್ನ ಮುಖಾಂತರ ಅರ್ತ್ ಗಂಗಾ ಅಂದರೆ ಎಕನಾಮಿಕ್ ವ್ಯಾಲ್ಯೂವನ್ನು ಸಹ ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು, ಇಲ್ಲಿ ನಾವು ಟ್ರೀಟ್ ಮಾಡಿರುವಂಥ ವೇಸ್ಟ್ ವಾಟರನ್ನು ಮತ್ತೆ ರೀಯೂಸ್ ಮಾಡೋದಾಗಲಿ, ಮಾನಿಟೈಸ್ ಮಾಡೋದಾಗಲಿ, ಹಾಗೂ ಈ ಒಂದು ಸ್ಲಡ್ಜನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಬಯೋ ಫ್ಯೂಯಲ್ಸನ್ನು ತಯಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಯೂಸ್ ಮಾಡ್ಬೋದು. ಹಾಗೂ ಫಾರ್ಮ್ ಆ್ಯಕ್ಟಿವಿಟೀಸ್ಗಳಲ್ಲಿ ಅಥವಾ ಇವಾಗ ನಾವು ಸಾಯಿಲಲ್ಲಿ ಫರ್ಟಿಲೈಸರನ್ನು ಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸ್ಲಡ್ಜನ್ನು ಯೂಸ್ ಮಾಡ್ಬೋದು ಅಂತ. ಇಲ್ಲಿ ಮೇಜರ್ ಕನ್ಸರ್ನ್ ಏನಂತಂದರೆ, ನಮ್ಮ ದೇಶದಲ್ಲಿ ಈ ಒಂದು ಸ್ಲಡ್ಜ್ಗಳ ಕ್ಲಾಸಿಫಿಕೇಷನ್ ಪ್ರಾಪರ್ ಆಗಿಲ್ಲ ಅನ್ನುವಂಥದ್ದಾಗಿ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡ್ತಾ ಇದ್ದಾರೆ. ಯುನೈಟೆಡ್ ನೇಷನ್ಸ್ ನಡಿನಲ್ಲಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಏಜೆನ್ಸಿ ಇವರ ಒಂದು ಕನ್ಸಿಡ್ರೇಷನ್ ಪ್ರಕಾರ ಸ್ಲಡ್ಜ್ಗಳನ್ನು ನಾವು 2 ರೀತಿಯಾದಂಥ ಕ್ಲಾಸಿಫಿಕೇಷನನ್ನು ಮಾಡ್ತಾ ಇದ್ದೀವಿ, ಕ್ಲಾಸ್ A, ಕ್ಲಾಸ್ B ಅಂತ. ಕ್ಲಾಸ್ A ಅಂತ ಇರುತ್ತಲ್ಲ, ಈ ಒಂದು ಸ್ಲಡ್ಜ್ ಏನಿರುತ್ತಲ್ಲ ಇದನ್ನು ನಾವು ಸೇಫ್ ಅಂತ ಕನ್ಸಿಡರ್ ಮಾಡ್ಬೋದು, ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿ ನಾವು ಯೂಸ್ ಮಾಡ್ಬೋದು, ಯಾವುದೇ ರೀತಿಯಂಥ ರೆಸ್ಟ್ರಿಕ್ಷನ್ ಇಲ್ಲ, ಸೇಫ್ ಅನ್ನುವಂಥದ್ದಾಗಿ ಕ್ಲಾಸ್ A ನಡಿನಲ್ಲಿ ಕಾಣ್ಬೋದು. ಇನ್ನು ಕ್ಲಾಸ್ B ನಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಇಲ್ಲಿ ರಿಸ್ಟ್ರಿಕ್ಷನನ್ನು ಹಾಕಬೇಕಾಗುತ್ತೆ. ರಿಸ್ಟ್ರಿಕ್ಷನ್ ಅಂತಂದರೆ ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ. ಅಂದರೆ ಕ್ಲಾಸ್ B ನಲ್ಲಿ ಕೆಟಗರೈಸ್ ಮಾಡಿರ್ತಕ್ಕಂಥ ಸ್ಲಡ್ಜ್ ಇಟ್ ಈಸ್ ನಾಟ್ ಗುಡ್ ಫಾರ್ ಆ್ಯನಿಮಲ್ಸ್ಗಳು ಎಕ್ಸ್ಪೋಸ್ ಆಗಬಾರ್ದು ಅಂತಂದರೆ, ಇವತ್ತು ಎಡಿಬಲ್ ಕ್ರಾಪ್ಸ್ಗಳನ್ನು ನಾವು ಗ್ರೋ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫರ್ಟಿಲೈಸರ್ ಆಗಿ ನಾವು ಯೂಸ್ ಮಾಡಬಾರ್ದು ಅನ್ನುವಂಥ ಒಂದು ಕೆಟಗರೈಸೇಷನ್. ಈ ರೀತಿಯಾದಂಥ ಕ್ಲಾಸಿಫಿಕೇಷನನ್ನು ನಾವು ನಮ್ಮ ಭಾರತದಲ್ಲಿ ಕಾಣ್ತಾ ಇಲ್ಲ. ಕೆಟಗರೈಸೇಷನನ್ನು ಮಾಡೋದ್ರ ಮುಖಾಂತರ ನಾವು ಇದರ ಒಂದು ಬೆನಿಫಿಟನ್ನು ಪ್ರಾಪರಾಗಿ ಪಡೆದುಕೊಳ್ಬೇಕು ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ಇಲ್ಲಿ ಕಾಣ್ಬೋದು.
ಈ ಸ್ಲಡ್ಜನ್ನು ನಾವು ಫರ್ಟಿಲೈಸರ್ ಅಂತ ಯಾಕೆ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಇದರಲ್ಲಿರ್ತಕ್ಕಂತಹ ಕಾಂಪೋಸಿಷನ್ ಯಾವ ರೀತಿಯಾಗಿದೆ ಅನ್ನೋದು ನಮ್ಮ ನೆಕ್ಸ್ಟ್ ಕ್ವಶನ್. NPK ಕಂಟೆಂಟನ್ನು ನಾವು ಕಾಣ್ತಾ ಇದ್ದೀವಿ. ನೈಟ್ರೋಜನ್, ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂ ಕಂಟೆಂಟನ್ನು ಇಲ್ಲಿ ಕಾಣ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಪ್ಯಾಥೋಜನ್ಸ್ಗಳು ಸಹ ಈ ಒಂದು ಸ್ಲಡ್ಜಲ್ಲಿರುತ್ತೆ. ಹೆವಿ ಮೆಟಲ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾರ್ಮ್ಫುಲ್ ಪ್ಯಾಥೋಜನನ್ನು ಅಥವಾ ಮೆಟಲ್ಸ್ಗಳನ್ನು ನಾವು ಇದರಿಂದ ರಿಮೂವ್ ಮಾಡಬೇಕಾಗುತ್ತೆ. ಹೆವಿ ಮೆಟಲ್ಸ್, ಅದರಲ್ಲೂ ಕೆಲವೊಂದಿಷ್ಟು ಸರ್ತಿ ಹಾರ್ಮ್ಫುಲ್ ಮೆಟಲ್ಸ್ಗಳನ್ನು ನಾವು ಇಲ್ಲಿ ಕಾಣೋದ್ರಿಂದ ಇದನ್ನೆಲ್ಲ ಪ್ರಾಪರಾಗಿ ಪ್ರೊಸೆಸ್ ಮಾಡೋದ್ರ ಮುಖಾಂತರ ಲೋಕಲ್ ಸಾಯಿಲ್ಗೆ ಇದು ಯಾವ ರೀತಿಯಾಗಿ ಬೆನಿಫಿಟನ್ನು ತರ್ತಾ ಇದೆ. ಸೊ ಹೆವಿ ಮೆಟಲ್ಸ್ಗಳು ಸಮ್ಟೈಮ್ಸ್ ಏನಾಗುತ್ತೆ, ಸಾಯಿಲ್ನ ಒಂದು ಫರ್ಟಿಲಿಟಿ ಮೇಲೆ ಇಂಪ್ಯಾಕ್ಟನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಕಂಟ್ಯಾಮಿನೇಟೆಡ್ ಮಟೀರಿಯಲ್ಸ್ಗಳನ್ನು ರಿಮೂವ್ ಮಾಡಲಿಕ್ಕೆ ಪ್ರಾಪರ್ ಆಗಿರುವಂಥ ಒಂದು ಟ್ರೀಟ್ಮೆಂಟ್ ಅಥವಾ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳನ್ನು ಸಹ ನಾವು ಇದು ಆಲ್ರೆಡಿ ಸೆಟಪ್ ಮಾಡಿದ್ದೀವಿ. ಕೆಟಗರೈಸೇಷನ್ ಮಾಡೋದ್ರ ಮುಖಾಂತರ ಇದರಿಂದ ನಾವು ಮ್ಯಾಕ್ಸಿಮಮ್ ಬೆನಿಫಿಟನ್ನು ಪಡೆದುಕೊಳ್ಬೇಕು ಅನ್ನುವಂಥ ಒಂದು ಕನ್ಸರ್ನನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಎಕ್ಸಾಮಿನೇಷನಲ್ಲಿ ಅದರಲ್ಲೂ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಈ ಒಂದು ಪ್ರೋಗ್ರಾಮ್ನ ಆಬ್ಜೆಕ್ಟಿವ್ ನಮಗೆ ಇಂಪಾರ್ಟೆಂಟ್. ನ್ಯಾಷನಲ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿರ್ತಕ್ಕಂಥ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ, ಇದರ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಹಾಗೂ ಸ್ಲಡ್ಜ್ನ ಇಂಪಾರ್ಟೆನ್ಸ್, ಇದನ್ನು ಕೆಸರ್ ಅಂತ ಕರಿತಾ ಇದ್ದೀವಿ. ಇನ್ನು ಸೆಡಿಮೆಂಟ್ ಅಂತಲೂ ಸಹ ಕರಿಬೋದು. ಇದನ್ನು ಫರ್ಟಿಲೈಸರ್ ಆಗಿ ಬಳಕೆ ಮಾಡ್ಕೋಬೋದು. ಬಯೋಫಿಯಲ್ಸನ್ನು ತಯಾರಿಕೆ ಮಾಡುವಂಥ ಸಂದರ್ಭದಲ್ಲೂ ಸಹ ಇದು ಬೆನಿಫಿಟನ್ನು ತೋರಿಸ್ತಾ ಇದೆ ಅನ್ನುವಂಥ ಕ್ಲಾರಿಟಿ ನಮಗೆ ಈ ಒಂದು ಆರ್ಟಿಕಲಿಂದ ತಿಳಿದಿದ್ದರೆ ಸಾಕು. ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ, ಗಂಗಾ ನದಿಯ ಉಗಮ ಸ್ಥಾನ ಯಾವುದಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಪೋಖ್ರಾನ್ 2 ಅ ಮೂಮೆಂಟ್ ಆಫ್ ಪ್ರೊಫೌಂಡ್ ಎಪಿಫ್ಯಾನಿ. ಎಪಿಫ್ಯಾನಿ ಅಂದರೆ ಸಾಕ್ಷಾತ್ಕಾರ ಅಂತ ಅರ್ಥ. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟಲ್ಲಿ ಕನ್ಸಿಡರ್ ಮಾಡಿದರೆ, ಭಾರತದ ಒಂದು ನ್ಯೂಕ್ಲಿಯರ್ ಕೆಪಾಬಿಲಿಟಿಯನ್ನು ಕನ್ಸಿಡರ್ ಮಾಡಿದರೆ, ಭಾರತ ಕಂಡಕ್ಟ್ ಮಾಡಿರುವಂಥ ನ್ಯೂಕ್ಲಿಯರ್ ಟೆಸ್ಟ್ ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಪೊಟೆನ್ಷಿಯಲನ್ನು ಎಕ್ಸ್ಪೋಸ್ ಮಾಡಿದೆ ಅಥವಾ ರಿಫ್ಲೆಕ್ಷನನ್ನು ಮಾಡಿದೆ ಅನ್ನುವಂಥದ್ದಾಗಿ ನಾವು ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂಥ ಕೋರ್ ಇನ್ಫಾರ್ಮೇಷನ್ ಅಂತಂದರೆ, ಭಾರತದ ಒಂದು ನ್ಯೂಕ್ಲಿಯರ್ ಕೆಪಾಬಿಲಿಟಿಗೆ ಸಂಬಂಧಪಟ್ಟಂತೆ ವರ್ಲ್ಡಲ್ಲಿ ಯಾವ ರೀತಿ ಅಂತ ಸರ್ಪ್ರೈಸ್ ಆಯಿತು, ಕೆಲವೊಂದಿಷ್ಟು ಕಂಟ್ರೀಸ್ಗಳ ಒಂದು ಆಟಿಟ್ಯೂಡ್ ಯಾವ ರೀತಿಯಾಗಿತ್ತು, ಅಥವಾ ಭಾರತ ಈ ಒಂದು ಟೆಸ್ಟ್ ಕಂಡಕ್ಟ್ ಮಾಡೋದ್ರ ಮುಖಾಂತರ ಯಾವ ರೀತಿಯಂಥ ಕಾನ್ಸಿಕ್ವೆನ್ಸಸನ್ನು ಫೇಸ್ ಮಾಡಿದೆ ಮತ್ತು ಇದರಿಂದ ಇರ್ತಕ್ಕಂಥ ಅಡ್ವಾಂಟೇಜಸ್ ಯಾವ ರೀತಿಯಾಗಿದೆ ಅಂತ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ 2 ರೀತಿಯಾದಂಥ ನ್ಯೂಕ್ಲಿಯರ್ ಟೆಸ್ಟನ್ನು ಭಾರತ ಕಂಡಕ್ಟ್ ಮಾಡಿದೆ. ಮೊದಲನೇ ಹಂತದಲ್ಲಿ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ 1974 ಮೇ 18 ಸ್ಮೈಲಿಂಗ್ ಬುದ್ಧ ಅನ್ನುವಂಥ ಕೋಡ್ನ ಮುಖಾಂತರ ಪೋಖ್ರಾನ್ 1 ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಈ ಪ್ಲೇಸಲ್ಲಿ ನಾವು ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟನ್ನು ಕಂಡಕ್ಟ್ ಮಾಡಿದ್ವಿ. ಸೆಕೆಂಡ್ ಟೆಸ್ಟ್ ಪೋಖ್ರಾನ್ 2 ರಾಜಸ್ಥಾನದಲ್ಲಿ ಇದೇ ಒಂದು ಪ್ಲೇಸನ್ನು ನಾವು ಕಾಣ್ಬೋದು. ಪೋಖ್ರಾನ್ ಪ್ಲೇಸ್ನಲ್ಲಿ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡೋದ್ರ ಮುಖಾಂತರ ಇದರ ನೇಮನ್ನು ಸೇಮ್ ಇಟ್ಟಿದ್ದಾರೆ. 1998 ಮೇ 11-13 ಸೆಕೆಂಡ್ ಟೆಸ್ಟನ್ನು ಕಂಡಕ್ಟ್ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಇಲ್ಲಿ ಯೂಸ್ ಮಾಡಿರುವಂಥ ಕೋಡ್ ವರ್ಡ್ ಅಂತಂದರೆ ಆಪರೇಷನ್ ಶಕ್ತಿ. ಸೊ ಒಟ್ಟಾರೆಯಾಗಿ 25 ವರ್ಷಗಳಾಗುತ್ತೆ ಈ ಒಂದು ಟೆಸ್ಟ್ ಕಂಡಕ್ಟ್ ಮಾಡಿ. ಆಪರೇಷನ್ ಶಕ್ತಿ ಅಂತಕ್ಕಂಥ ಕೋಡ್ ವರ್ಡನ್ನು ಯೂಸ್ ಮಾಡೋದ್ರ ಮುಖಾಂತರ ಸೆಕೆಂಡ್ ನ್ಯೂಕ್ಲಿಯರ್ ಟೆಸ್ಟನ್ನು ನಾವು ಕಂಡಕ್ಟ್ ಮಾಡಿದ್ವಿ. ಫಸ್ಟ್ ಟೆಸ್ಟಲ್ಲಿ ಇರ್ತಕ್ಕಂಥ ಕೋಡ್ ವರ್ಡ್ ಅಂತಂದರೆ ಸ್ಮೈಲಿಂಗ್ ಬುದ್ಧ. ಇದು ಪ್ರಿಲಿಮ್ಸಲ್ಲಿ ನಮಗೆ ಸಹಕಾರಿಯಾಗುತ್ತೆ. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡೋದಾದರೆ, ಭಾರತ ನ್ಯೂಕ್ಲಿಯರ್ ಟೆಸ್ಟ್ ಏನೋ ಕಂಡಕ್ಟ್ ಮಾಡಿದೆ, ಇದರಿಂದ ಇಂಟರ್ನ್ಯಾಷನಲ್ ಒಪಿನಿಯನ್ ಯಾವ ರೀತಿಯಾಗಿತ್ತು ಆ ಸಂದರ್ಭದಲ್ಲಿ ಅನ್ನುವಂಥ ಒಂದು ಡೈಮೆನ್ಷನನ್ನು ಕನ್ಸಿಡರ್ ಮಾಡಿದರೆ, ಈ ನ್ಯೂಕ್ಲಿಯರ್ ಟೆಸ್ಟಿಂದ ಭಾರತಕ್ಕೆ ಇರುವಂಥ ಅಡ್ವಾಂಟೇಜಸ್ ಯಾವ ರೀತಿಯಾಗಿದೆ ಅನ್ನುವಂಥ ಇನ್ನೊಂದು ಡೈಮೆನ್ಷನನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಮೊದಲನೇ ಹಂತದಲ್ಲಿ ಭಾರತ ಇವತ್ತು ನ್ಯೂಕ್ಲಿಯರ್ ಟೆಸ್ಟನ್ನು ಕಂಡಕ್ಟ್ ಮಾಡಿದೆ. ಇದು ಐಸೋಲೇಟ್ ಆಗುತ್ತೆ, ಇದರ ಒಂದು ಎಕನಾಮಿಕ್ ಕೊಲ್ಯಾಪ್ಸ್ ಆಗುತ್ತೆ ಹಾಗೂ ಬೇರೆ ಕಂಟ್ರಿಗಳು ಸಹ ಇವತ್ತು ಸ್ಯಾಂಕ್ಷನನ್ನು ಹಾಕುವಂಥ ಸಾಧ್ಯತೆ ಇರುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಪೋರ್ಟ್ ಮಾಡದೇ ಇರುವಂತಹ ಕಾನ್ಸಿಕ್ವೆನ್ಸಸನ್ನು ಭಾರತ ಫೇಸ್ ಮಾಡಬೇಕಾಗುತ್ತೆ ಅನ್ನುವಂಥದ್ದಾಗಿ. ಆದರೆ 2005 ಭಾರತ ಹಾಗೂ US ಮಧ್ಯೆ ಆಗಿರುವಂಥ ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟನ್ನು ಕಾಣಬಹುದು. US ಏನು ಮಾಡುತ್ತೆ, ಭಾರತ ಕಂಡಕ್ಟ್ ಮಾಡಿರುವಂಥ ಈ ಒಂದು ಟೆಸ್ಟನ್ನು ಎಕ್ಸೆಪ್ಷನಲ್ ಕೇಸ್ ಅಂತ ಕನ್ಸಿಡರ್ ಮಾಡುತ್ತೆ. ಈ ಟ್ರೀಟಿಯ ಮುಖಾಂತರ ಭಾರತ ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಎಕ್ಸೆಪ್ಟೆನ್ಸನ್ನು ಕಾಣ್ತಾ ಬರ್ತಾ ಇದೆ ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನು ಕೆಲವೊಂದಿಷ್ಟು ಸೌತ್ ಏಷ್ಯನ್ ಕಂಟ್ರೀಸ್ಗಳಾಗಿರ್ಬೋದು, ವೆಸ್ಟ್ ಕಂಟ್ರೀಸ್ಗಳಾಗಿರ್ಬೋದು, ಭಾರತ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಅರ್ಹತೆಯನ್ನು ಹೊಂದಿಲ್ಲ, ಇನ್ಕೆಪಾಬಲ್ ಇದೆ ಅನ್ನುವಂಥದ್ದಾಗಿಯೂ ಸಹ ಕಮೆಂಟ್ಸನ್ನು ಹಾಕಿರೋದಾಗಿ. ಹಾಗೂ ನಾವು ನ್ಯೂಕ್ಲಿಯರ್ ಟೆಸ್ಟನ್ನು ಕಂಡಕ್ಟ್ ಮಾಡಿದಾದಮೇಲೆ ಪಾಕಿಸ್ತಾನ ಸಹ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಬರುತ್ತೆ. ಪಾಕಿಸ್ತಾನದ ಒಂದು ರೆಸ್ಪಾನ್ಸನ್ನು ಕಾಣ್ಬೋದು. ಚೈನಾನು ಸಹ ಸಪೋರ್ಟ್ ಮಾಡದೇ ಇರುವಂಥ ಸಿಚುವೇಶನ್ಸ್ಗಳಾಗಿರ್ಬೋದು. ಯುನೈಟೆಡ್ ಸ್ಟೇಟು ಸಹ ಇನಿಷಿಯಲ್ ಸ್ಟೇಜಲ್ಲಿ ಭಾರತದ ಮೇಲೆ ಹಾಕಿರುವಂಥ ಒಂದು ಸ್ಯಾಂಕ್ಷನನ್ನು ಸಹ ಕಾಣಬಹುದು. ನ್ಯೂಕ್ಲಿಯರ್ ಟೆಸ್ಟ್ನಿಂದ ಭಾರತಕ್ಕೆ ಯಾವ ರೀತಿಯಂಥ ಅಡ್ವಾಂಟೇಜಸ್ ಇದೆ. ಇವಾಗ ನಾವು ನ್ಯೂಕ್ಲಿಯರ್ ಕೆಪಾಬಿಲಿಟಿಯನ್ನು ಹೊಂದಿದ್ದೀವಿ, ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಹೊಂದಿದ್ದೀವಿ ಅಂತಂದರೆ ಬೇರೆ ಕಂಟ್ರಿಗಳು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಅಟ್ಯಾಕ್ ಮಾಡೋದಿಲ್ಲ. ಇದರಿಂದ ಗ್ಲೋಬಲ್ ಲೆವೆಲಲ್ಲಿ ನಮ್ಮ ಒಂದು ಪೊಟೆನ್ಷಿಯಲನ್ನು ಅಥವಾ ಕೆಪಾಬಿಲಿಟಿಯನ್ನು ಪ್ರೊಜೆಕ್ಟ್ ಮಾಡ್ದಂಗಾಗುತ್ತೆ. ಅತಿ ಮುಖ್ಯವಾಗಿ ಭಾರತದ ಒಂದು ನ್ಯಾಷನಲ್ ಪ್ರೈಡ್ ಆಗಿರ್ಬೋದು ಅಥವಾ ಸೆಲ್ಫ್ ಕಾನ್ಫಿಡೆನ್ಸನ್ನು ಇದು ಬೂಸ್ಟ್ ಮಾಡುತ್ತೆ.
ನಾವು ಇವತ್ತು ನ್ಯೂಕ್ಲಿಯರ್ ಕೆಪಾಬಲನ್ನು ಹೊಂದಿದ್ದೀವಿ. ಗ್ಲೋಬಲ್ ಲೆವೆಲಲ್ಲಿ ಒಂದು ಸ್ಟೇಟಸನ್ನು ಇದು ಪ್ರೊವೈಡ್ ಮಾಡುತ್ತೆ. ಗ್ಲೋಬಲ್ ಪವರ್ ನಡಿನಲ್ಲಿ ನಾವು ನ್ಯೂಕ್ಲಿಯರ್ ಕೆಪಾಬಿಲಿಟಿಯನ್ನು ಹೊಂದಿರತಕ್ಕಂಥ ಕಂಟ್ರಿ ಅನ್ನುವಂಥ ಒಂದು ರಿಕಗ್ನೈಸೇಷನನ್ನು ತೋರಿಸುತ್ತೆ. ಇದರಿಂದಾಗಿ ಭಾರತದ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಬೇರೆ ಒಂದು ಕಂಟ್ರಿಗಳೊಂದಿಗೆ ನಾವು ಇವತ್ತು ಯಾವುದೇ ನೆಗೋಷಿಯೇಷನನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತದ ಒಂದು ನ್ಯೂಕ್ಲಿಯರ್ ಸ್ಟೇಟಸನ್ನು ನಾವು ಕನ್ಸಿಡರ್ ಮಾಡಿದರೆ ಇಂಟರ್ನ್ಯಾಷನಲ್ ಫೋರಮ್ ನಡಿನಲ್ಲಾಗಿರ್ಬೋದು ಅಥವಾ ಒಂದು ಕಂಟ್ರಿಗಳ ಮಧ್ಯೆ ಬಯಲ್ಯಾಟ್ರಲ್ ರಿಲೇಷನ್ಶಿಪ್ಪನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಒಂದು ಕೆಪಾಬಿಲಿಟಿನೂ ಸಹ ಆ್ಯಡ್ ಆಗುತ್ತೆ. ಡೆಫಿನೆಟ್ಲಿ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟನ್ನು ಇದು ಪ್ರೊಜೆಕ್ಟ್ ಮಾಡುತ್ತೆ. ನಾವು ಸೈಂಟಿಫಿಕ್ಲಿ ಯಾವ ರೀತಿಯಂಥ ಕೆಪಾಬಿಲಿಟಿಯನ್ನು ಹೊಂದಿದ್ದೀವಿ, ಟೆಕ್ನಾಲಜಿಕಲ್ ಕೆಪಾಬಿಲಿಟೀಸ್ಗಳನ್ನು ಯಾವ ರೀತಿಯಾಗಿ ಹೊಂದಿದ್ದೇವೆ, ಸಕ್ಸಸ್ಫುಲ್ ಇವತ್ತು ಟೆಸ್ಟ್ಗಳನ್ನು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ಭಾರತದ ಒಂದು ಪ್ರೋಗ್ರೆಸ್ಸನ್ನು ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ಇದರಿಂದ ನಾವು ಭಾರತ ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಸ್ಟೇಟಸನ್ನು ಹೊಂದ್ತಾ ಇದೆ ಹಾಗೂ ಬೇರೆ ಕಂಟ್ರಿಗಳೊಂದಿಗೆ ನೆಗೋಷಿಯೇಷನ್ ಮಾಡಲಿಕ್ಕೆ ಸಹಕಾರಿ ಆಗಿದೆ ಅನ್ನುವಂಥ ಪಾಸಿಟಿವ್ ಪಾಯಿಂಟನ್ನು ಸಹ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಅಥವಾ ಭಾರತಕ್ಕೆ ಇದರಿಂದ ಇರತಕ್ಕಂಥ ಸಿಗ್ನಿಫಿಕೆನ್ಸ್ ಯಾವ ರೀತಿಯಾಗಿದೆ ಅಂತ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮೇನ್ಸಲ್ಲಿ ಕೆಲವೊಂದಿಷ್ಟು ಡೈಮೆನ್ಷನ್ಸನ್ನು ಈ ಒಂದು ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಕೊಂಡ್ವಿ ಹಾಗೂ ಪ್ರಿಲಿಮ್ಸಲ್ಲಿನೂ ಸಹ ಸ್ಪೆಸಿಫಿಕಲಿ ನ್ಯೂಕ್ಲಿಯರ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾರಿ ಇದು ಆಲ್ರೆಡಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಇಂಡಿಯನ್ ಸ್ಪೇಸ್ ಪಾಲಿಸಿ 2023. ಈ ಒಂದು ಹೊಸ ಪಾಲಿಸಿಯ ಫೀಚರ್ಸ್ಗಳು ಯಾವ ರೀತಿಯಾಗಿದೆ ಹಾಗೂ ಇಲ್ಲಿ ಪ್ರಾಪರ್ ಆಗಿರುವಂತಹ ಒಂದು ರೂಲ್ಸನ್ನು ಯಾವ ರೀತಿಯಾಗಿ ತರಬೇಕು, ಸೂಟೇಬಲ್ ಆಗಿರ್ತಕ್ಕಂಥ ಲೆಜಿಸ್ಲೇಷನನ್ನು ತರೋದ್ರ ಮುಖಾಂತರ ಪ್ರೈವೇಟ್ ಸೆಕ್ಟರ್ಗಳ ಒಂದು ಪಾರ್ಟಿಸಿಪೇಷನನ್ನು ಇನ್ಕ್ರೀಸ್ ಮಾಡಬೇಕು, ಭಾರತದ ಒಂದು ಸ್ಪೇಸ್ ಇಂಡಸ್ಟ್ರಿಯನ್ನು ನಾವು ಸ್ಟ್ರಾಂಗ್ ಮಾಡಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ಹೇಳ್ತಾ ಇದ್ದಾರೆ. GS ಪೇಪರ್ 3ನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟಲ್ಲಿ ಈ ಒಂದು ಆರ್ಟಿಕಲ್ನ ಕನೆಕ್ಟ್ ಮಾಡ್ಕೋಬೋದು. ಸ್ಪೆಸಿಫಿಕಲಿ ಇಲ್ಲಿ ಇಂಡಿಯನ್ ಸ್ಪೇಸ್ ಪಾಲಿಸಿನಲ್ಲಿರ್ತಕ್ಕಂಥ ಹೈಲೈಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾವ ರೀತಿಯಂಥ ರೆಗ್ಯುಲೇಷನ್ಸ್ಗಳನ್ನು ನಾವು ಪ್ರಾಪರ್ ಆಗಿ ತರಬೇಕು ಅಂತ. ಈ ಹೊಸ ಪಾಲಿಸಿಯ ಮೇಜರ್ ಆಬ್ಜೆಕ್ಟಿವ್ ಅಂತಂದರೆ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನನ್ನು ನಾವು ಸ್ಪೇಸ್ ಇಂಡಸ್ಟ್ರೀಸ್ನಲ್ಲಿ ಕಾಣಬೇಕು. ಪ್ರೈವೇಟ್ ಪಾರ್ಟಿಸಿಪೇಷನನ್ನು ಎನ್ಕರೇಜ್ ಮಾಡಲಿಕ್ಕೆ ಹೊಸ ಪಾಲಿಸಿ ಫೋಕಸ್ ಮಾಡ್ತಾ ಇದೆ ಅಂತ. ಪ್ರೆಸೆಂಟ್ ಕಂಡೀಷನಲ್ಲಿ ಪಬ್ಲಿಕ್ ಎಂಟಿಟೀಸ್ಗಳಂತಂದರೆ ಸ್ಪೇಸ್ ಏಜೆನ್ಸೀಸ್ಗಳಂತ ನಾವು ಕನ್ಸಿಡರ್ ಮಾಡಿದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಆಗಿರ್ಬೋದು, ಇಸ್ರೋ ಪಾರ್ಟಿಸಿಪೇಷನನ್ನು ಕಾಣ್ತಾ ಇದ್ದೀವಿ ಹಾಗೂ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಅಥರೈಜೇಷನ್ ಸೆಂಟರ್ಸ್ಗಳಾಗಿರ್ಬೋದು, ಇನ್ನು ನ್ಯಾಷನಲ್ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಆಗಿರ್ಬೋದು. ಈ ಹೊಸ ಪಾಲಿಸಿ ನಡಿನಲ್ಲಿ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನನ್ನು ಇನ್ಕ್ರೀಸ್ ಮಾಡೋದು. ಸೆಕೆಂಡ್ ಸ್ಪೇಸ್ ಏಜ್ ಅಂತಂದರೆ 1990s ಆದಮೇಲೆ ಹೇಗೆ ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ಮೆಂಟನ್ನು ಇನ್ಕ್ರೀಸ್ ಮಾಡ್ತಾ ಬರ್ತಾ ಇದೆ. ಪ್ರೈವೇಟ್ ಸೆಕ್ಟರ್ಗಳು ಇವತ್ತು ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಪಾರ್ಟಿಸಿಪೇಷನನ್ನು ಯಾವ ರೀತಿಯಾಗಿ ತರ್ತಾ ಇದ್ದಾವೆ ಅಂತ, ಟೆಕ್ನಾಲಜಿ ವೈಸ್ ಯಾವ ರೀತಿ ಅಂತ ಸಪೋರ್ಟನ್ನು ಮಾಡ್ತಾ ಇದ್ದೀವಿ. ಸೆಕೆಂಡ್ ಸ್ಪೇಸ್ ಏಜ್ ನಡಿನಲ್ಲಿ ನಾವು ಸ್ಪೆಸಿಫಿಕಲಿ ಪ್ರೈವೇಟ್ ಸೆಕ್ಟರ್ನ ಒಂದು ಇನ್ವಾಲ್ವ್ಮೆಂಟನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಇದರಿಂದ ಸ್ಪೇಸ್ ಇಂಡಸ್ಟ್ರೀಸ್ಗೆ ಆಗ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಪರ್ಟಿಕ್ಯುಲರ್ಲಿ ಇವಾಗ ನಾವು ಟೂರಿಸಮ್ ರಿಲೇಟೆಡ್ ಇರತಕ್ಕಂಥ ಸ್ಪೇಸನ್ನು ಕನ್ಸಿಡರ್ ಮಾಡೋದಾದರೆ, ಸ್ಟೇಟ್ ಬೇಸ್ಡ್ ಸರ್ವಿಸಸ್ಗಳನ್ನು ಕನ್ಸಿಡರ್ ಮಾಡಿದ್ರೆ ಅಥವಾ ಕಮರ್ಷಿಯಲ್ ಅಪ್ಲಿಕೇಶನ್ಸನ್ನು ನಾವು ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಕನ್ಸಿಡರ್ ಮಾಡಿದರೆ ಈ ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಫೋಕಸ್ ಮಾಡ್ತಾ ಇದ್ದೀವಿ, ಪ್ರೈವೇಟ್ ಸೆಕ್ಟರ್ಗಳು ಯಾವ ರೀತಿಯಾಗಿ ಬೆನಿಫಿಟನ್ನು ತರ್ತಾ ಇದ್ದಾವೆ. ಸ್ಪೇಸ್ ಟೆಕ್ನಾಲಜಿಯಿಂದ ನಾವು ಸಾಕಷ್ಟು ಬೆನಿಫಿಟ್ಸನ್ನು ಪಡ್ಕೋತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ಸ್ ಆಗಿರ್ಬೋದು, OTT ಪ್ಲ್ಯಾಟ್ಫಾರ್ಮ್ಗಳಾಗಿರ್ಬೋದು, 5G ಟೆಕ್ನಾಲಜಿ ಇವೆಲ್ಲನೂ ಸಹ ಇವತ್ತು ಟೆಕ್ನಾಲಜಿ ಔಟ್ಕಮ್ ಆಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಸ್ಪೇಸ್ ಟೆಕ್ನಾಲಜಿಯಿಂದ ನಾವು ಬೆನಿಫಿಟನ್ನು ಪಡೆದುಕೊಳ್ಬೇಕು ಅಂತಂದರೆ ಪ್ರೈವೇಟ್ ಪಾರ್ಟಿಸಿಪೇಷನ್ಗೆ ಇಲ್ಲಿ ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದಾಗಿ ಹೊಸ ಪಾಲಿಸಿ ಹೇಳ್ತಾ ಇದೆ. ಇದರಿಂದ ಗ್ಲೋಬಲ್ ಕಾಂಪಿಟೇಷನ್ನು ಸಹ ಕ್ರಿಯೇಟ್ ಆಗುತ್ತೆ ಹಾಗೂ ಸ್ಪೇಸ್ ಟೆಕ್ನಾಲಜಿಯಲ್ಲಿ ನಾವು ಇನೋವೇಷನ್ಸನ್ನು ಕ್ರಿಯೇಟ್ ಮಾಡ್ಬೋದು, ಇನೋವೇಟಿವ್ ಸೊಲ್ಯೂಷನ್ಸನ್ನು ತರಬಹುದು. ಸಾಕಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ಗೆ ಸಂಬಂಧಪಟ್ಟಂತೆ. ಪ್ರೈವೇಟ್ ಪಾರ್ಟಿಸಿಪೇಷನ್ ಮುಖಾಂತರ ಗೌರ್ಮೆಂಟ್ ಏಜೆನ್ಸೀಸ್ಗಳೊಂದಿಗೆ ಕೊಲಾಬ್ರೇಷನನ್ನು ಮಾಡೋದ್ರ ಮುಖಾಂತರ ಪ್ರಾಪರ್ ಆಗಿರ್ತಕ್ಕಂಥ ಒಂದು ಸೊಲ್ಯೂಷನನ್ನು ತರಬಹುದು. ಈ ನಿಟ್ಟಿನಲ್ಲಿ ಸೆಕೆಂಡ್ ಸ್ಪೇಸ್ ಏಜ್ ಅಂತಂದರೆ ಪ್ರೈವೇಟ್ ಪಾರ್ಟಿಸಿಪೇಷನ್ ಮುಖಾಂತರ ಕೊಲಾಬ್ರೇಷನ್ಸ್ಗಳ ಮುಖಾಂತರ ಆಗಿರ್ಬೋದು. ಇದರಿಂದ ಗ್ಲೋಬಲ್ ಲೆವೆಲಲ್ಲಿ ನಾವು ಯಾವ ರೀತಿಯಂಥ ಕಾಂಪಿಟೇಷನ್ಸನ್ನು ಕೊಡ್ಬೋದು, ಕಮರ್ಷಿಯಲ್ ಅಪ್ಲಿಕೇಶನ್ ಈ ಎಲ್ಲ ಕನ್ಸಿಡರೇಷನನ್ನು ಮಾಡ್ತಾ ಸೆಕೆಂಡ್ ಸ್ಪೇಸ್ ಏಜ್ ಅಂತ ನಾವು ಹೇಳಬಹುದು. ಇಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಇನ್ ಸ್ಪೇಸ್ ಇದರ ಒಂದು ಬೆನಿಫಿಟ್ ಯಾವ ರೀತಿಯಾಗಿದೆ. ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಅಥರೈಜೇಷನ್ ಸೆಂಟರ್ ಇದನ್ನು 2020ರಲ್ಲಿ ಸೆಟಪ್ ಮಾಡಿದ್ದಾರೆ. ಪ್ರೈಮರಿಲಿ ನಾನ್ ಗೌರ್ಮೆಂಟ್ ಎಂಟಿಟೀಸ್ಗಳನ್ನು ರೆಗ್ಯುಲೇಷನ್ ಮಾಡಲಿಕ್ಕೆ ಈ ಒಂದು ಅಥಾರಿಟಿ ಸಹಕಾರಿಯಾಗುತ್ತೆ. ಸ್ಪೇಸ್ ಇಂಡಸ್ಟ್ರೀಸ್ನಲ್ಲಿ ಅಥವಾ ಇಂಡಿಯನ್ ಸ್ಪೇಸ್ ಸೆಕ್ಟರಲ್ಲಿ ಪ್ರೈವೇಟ್ ಎಂಟಿಟೀಸ್ಗಳು ಯಾವ ರೀತಿಯಾಗಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ ಅಥವಾ ಇದರ ಒಂದು ಆಬ್ಜೆಕ್ಟಿವ್ ಅಂತಂದರೆ ಪ್ರಾಪರ್ ಆಗಿರುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ಪ್ರೈವೇಟ್ ಸೆಕ್ಟರ್ಗಳ ಒಂದು ಪಾರ್ಟಿಸಿಪೇಷನನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ಏಜೆನ್ಸಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಇನ್ನು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ನಡಿನಲ್ಲಿ ಇದನ್ನು ನಾವು ಕಾಣ್ಬೋದು. ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ನಡಿನಲ್ಲಿ ಪಬ್ಲಿಕ್ ಸೆಕ್ಟರ್ ಕಂಪನಿಯಾಗಿ ಇದು ವರ್ಕ್ ಮಾಡ್ತಾ ಇದೆ. 2019ರಲ್ಲಿ ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಇಸ್ರೋದ ಕಮರ್ಷಿಯಲ್ ಆರ್ಮ್ ಅಂತಲೂ ಸಹ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡನ್ನು ಕರೆಯಲಾಗುತ್ತೆ.
ಪ್ರೈಮರಿ ಆಬ್ಜೆಕ್ಟಿವ್ ಅಂತಂದರೆ ಇಸ್ರೋ ತಯಾರು ಮಾಡಿರುವಂಥ ಒಂದು ಟೆಕ್ನಾಲಜಿನ ಪ್ರಮೋಟ್ ಮಾಡುತ್ತೆ. ಕಮರ್ಷಿಯಲಿ ನಾವು ಯಾವ ರೀತಿಯಾಗಿ ಬೆನಿಫಿಟನ್ನು ಪಡೆದುಕೊಳ್ಬೋದು. ಕೆಲವೊಂದಿಷ್ಟು ನ್ಯೂ ಲಾಂಚನ್ನು ಮಾಡಲಿಕ್ಕೂ ಸಹ ಈ ಒಂದು ಪ್ಲ್ಯಾಟ್ಫಾರ್ಮ್ ಸಹಕಾರಿಯಾಗುತ್ತೆ. ಸ್ಯಾಟಲೈಟ್ ಬೇಸ್ಡ್ ಕಮ್ಯುನಿಕೇಷನ್ಸ್ ಆಗಿರ್ಬೋದು, ನ್ಯಾವಿಗೇಷನ್ ಆಗಿರ್ಬೋದು, ರಿಮೋಟ್ ಸೆನ್ಸಿಂಗ್ ಆಗಿರ್ಬೋದು, ಇವನ್ನೆಲ್ಲನೂ ಸಹ ಇವತ್ತು ಲಾಂಚ್ ಮಾಡ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ಸ್ಪೇಸ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ವರ್ಕ್ಶಾಪ್ ಆಗಿರ್ಬೋದು ಅಥವಾ ಫಾರಮ್ಸ್ಗಳಾಗಿರ್ಬೋದು, ಭಾರತದ ಒಂದು ಪಾರ್ಟಿಸಿಪೇಷನನ್ನು ಇದು ಎನ್ಶೋರ್ ಮಾಡುತ್ತೆ. ಭಾರತ ಇವತ್ತು ಇಂಡಿಯನ್ ಇಂಡಸ್ಟ್ರೀಸ್ಗಳನ್ನು ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಪ್ರೊಜೆಕ್ಷನನ್ನು ಮಾಡ್ತಾ ಇದೆ ಸ್ಪೇಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ. ಇನ್ನು ಸೆಕೆಂಡ್ ಪಾರ್ಟ್ ಅಂದರೆ ಇಂಡಿಯನ್ ಸ್ಪೇಸ್ ಪಾಲಿಸಿ 2023ನಲ್ಲಿರ್ತಕ್ಕಂಥ ಗ್ಯಾಪ್ಗಳು ಯಾವ ರೀತಿಯಾಗಿದೆ, ಪ್ರಾಪರ್ ಆಗಿರುವಂಥ ಒಂದು ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ ಇಲ್ಲ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಈ ಒಂದು ಪಾಲಿಸಿ ನಡಿನಲ್ಲಿ ರೆಗ್ಯುಲೇಟರಿ ಅಥಾರಿಟಿ ಅಂತ ನಾವೇನು ಇನ್ ಸ್ಪೇಸ್ ಅಂತ ನೋಡಿದ್ವಿ, ಇದಕ್ಕೆ ಯಾವ ರೀತಿ ಅಂತ ಲೀಗಲ್ ಬ್ಯಾಕಿಂಗ್ ಇದೆ, ಲೆಜಿಸ್ಲೇಟಿವ್ ಅಥಾರಿಟಿಯನ್ನು ನಾವು ಯಾವ ರೀತಿಯಾಗಿ ರೆಕಗ್ನೈಸ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಅಂತ ಅಥಾರಿಟಿಯನ್ನು ನಾವು ಪ್ರಾಪರ್ ಆಗಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ನ ಅವಶ್ಯಕತೆ ಇದೆ ಅಂತ, ಮತ್ತು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ರೂಲ್ಸ್ನ ಅವಶ್ಯಕತೆ ಇದೆ. ಈ ಒಂದು ಪಾಲಿಸಿ ನಡಿನಲ್ಲಿ ಪ್ರಾಪರ್ ಆಗಿರುವಂಥ ಒಂದು ರೂಲ್ಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ FDI ರಿಲೇಟೆಡ್ ಇರುವಂತೆ ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಲೈಸೆನ್ಸಿಂಗ್ ಇರ್ಬೋದು, ಅಥವಾ ಸರ್ಕಾರ ಪ್ರೊಕ್ಯೂರ್ಮೆಂಟನ್ನು ಯಾವ ರೀತಿಯಾಗಿ ಮಾಡುತ್ತೆ, ಇಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಯಾವ ರೀತಿಯಾದಂಥ ರೂಲ್ಸನ್ನು ತರ್ತಾ ಇದ್ದೀವಿ, ಕೆಲವೊಂದಿಷ್ಟು ವೈಲೇಷನ್ಸ್ಗಳಾಗ್ತಾ ಇರ್ತವೆ, ಕೆಲವೊಂದಿಷ್ಟು ಲಯಬಿಲಿಟಿ ಆಗ್ತಾ ಇರ್ತವೆ, ಪ್ರಾಪರ್ ಆಗಿರುವಂಥ ಒಂದು ಫ್ರೇಮ್ವರ್ಕ್ ಅವಶ್ಯಕತೆ ಇದೆ ಅಂತ. ಕೆಲವೊಂದಿಷ್ಟು ಸಾರಿ ಡಿಸ್ಪ್ಯೂಟ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ, ಪ್ರೈವೇಟ್ ಪ್ಲೇಯರ್ಸ್ಗಳ ಮುಖಾಂತರ ಡಿಸ್ಪ್ಯೂಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರಾಪರ್ ಆಗಿರುವಂಥ ಒಂದು ಫ್ರೇಮ್ವರ್ಕನ್ನು ನಾವಿಲ್ಲಿ ಕಾಣಬೇಕಾಗುತ್ತೆ. ಸೊ ಮೊದಲೇ ಹಂತದಲ್ಲಿ ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ ಇಲ್ಲ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಇನ್ನು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ರೂಲ್ಸ್ ಅಥವಾ ರೆಗ್ಯುಲೇಷನ್ನ ಅವಶ್ಯಕತೆ ಇದೆ ಅಂತ. ಸೊ ಎಫೆಕ್ಟಿವ್ ಸೊಲ್ಯೂಷನ್ ಅಂತಂದರೆ ಕ್ಲಿಯರ್ ಆಗಿರುವಂಥ ಒಂದು ಫ್ರೇಮ್ವರ್ಕನ್ನು ತರಬೇಕು, ರೆಗ್ಯುಲೇಟರಿ ಫ್ರೇಮ್ವರ್ಕನ್ನು ತರಬೇಕು. ಟೈಮ್ಲಿ ಬೇಸಿಸ್ ಮೇಲೆ ಈ ಒಂದು ಪಾಲಿಸಿಯನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಜೊತೆಗೆ ಪ್ರೈವೇಟ್ ಸೆಕ್ಟರ್ಗಳ ಒಂದು ಪಾರ್ಟಿಸಿಪೇಷನನ್ನು ಪ್ರಮೋಟ್ ಮಾಡಲಿಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪೇಸ್ ಇಂಡಸ್ಟ್ರಿಯನ್ನು ಯೂಸ್ ಮಾಡ್ಕೋತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಇನ್ಸೆಂಟಿವ್ಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ, ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ಪ್ರಾಪರ್ ಆಗಿರುವಂಥ ಒಂದು ಎನ್ವಿರಾನ್ಮೆಂಟನ್ನು ಇವತ್ತು ಪಬ್ಲಿಕ್ ಸೆಕ್ಟರ್ ಕ್ರಿಯೇಟ್ ಮಾಡಬೇಕು. ಪ್ರೈವೇಟ್ ಸೆಕ್ಟರ್ಗಳ ಒಂದು ಪಾರ್ಟಿಸಿಪೇಷನನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಬೇಕಾಗತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಇನ್ನು ಇಂಟರ್ನ್ಯಾಷನಲ್ ಪಾರ್ಟ್ನರ್ಸೊಂದಿಗೆ ಕೊಲಾಬ್ರೇಷನನ್ನು ಮಾಡೋದ್ರ ಮುಖಾಂತರ ನಾವು ಈಸಿಯಾಗಿ ಕೆಲವೊಂದಿಷ್ಟು ನಾಲೆಜನ್ನು ಗೇನ್ ಮಾಡ್ಬೋದು, ಎಕ್ಸ್ಪರ್ಟೀಸನ್ನು ಹೈಯರ್ ಮಾಡೋದ್ರ ಮುಖಾಂತರ ಸ್ಪೇಸ್ ಡೊಮೇನಲ್ಲಿ ನಾವು ರಿಸೋರ್ಸಸ್ಗಳನ್ನು ಎನ್ಹ್ಯಾನ್ಸ್ ಮಾಡ್ಬೋದು. ಇದರಿಂದ ಇನೋವೇಷನೂ ಆಗುತ್ತೆ, ಗ್ರೋತು ಆಗುತ್ತೆ, ಗ್ಲೋಬಲ್ ಲೆವೆಲಲ್ಲಿ ನಾವು ಕಾಂಪಿಟೇಷನ್ಸನ್ನು ಸಹ ಕೊಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲಿಂದ ಇಶ್ಯೂಸ್ಗಳು ಯಾವ ರೀತಿಯಾಗಿದೆ, ಸೆಕೆಂಡ್ ಸ್ಪೇಸ್ ಏಜ್ ಅಂದರೆ ಏನು, ಯಾವ ರೀತಿಯಾಗಿ ನಾವು ಎಫೆಕ್ಟಿವ್ ಆಗಿ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು, ಇದರಿಂದ ಯಾವ ರೀತಿ ಅಂತ ಬೆನಿಫಿಟನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಪಾಯಿಂಟ್ಸ್ಗಳನ್ನು ನಾವು ಮೆನ್ಷನ್ ಮಾಡ್ಬೋದು. ನಾವು ಆನ್ಸರನ್ನು ಬರೆಯುವಾಗ ಕನ್ಕ್ಲೂಷನ್ ಅಥವಾ ಸೊಲ್ಯೂಷನ್ಸನ್ನು ಯಾವುದೇ ಒಂದು ಪಾಲಿಸಿಗೆ ರಿಲೇಟೆಡ್ ಇರುವಂತೆ ಅಡ್ರೆಸ್ ಮಾಡುವಾಗ ಬ್ಯಾಲೆನ್ಸ್ಡ್ ಇರ್ತಕ್ಕಂಥ ಅಪ್ರೋಚನ್ನು ಮೆನ್ಷನ್ ಮಾಡಬೇಕು. ನೀವು ಯಾವ ರೀತಿಯಾಗಿ ಗ್ಯಾಪ್ ಇದೆ ಅಥವಾ ಯಾವ ರೀತಿಯಾದಂಥ ಡಿಸ್ಅಡ್ವಾಂಟೇಜಸನ್ನು ಮೆನ್ಷನ್ ಮಾಡಿರ್ತಾರಲ್ಲ, ಅದರ ಬೇಸ್ ಮೇಲೆ ನಿಮ್ಮ ಒಂದು ಸೊಲ್ಯೂಷನ್ ಇರಬೇಕು. ಪರ್ಸ್ಪೆಕ್ಟಿವಲ್ಲೂ ಕನ್ಸಿಡರ್ ಮಾಡಿದರೆ ಈ ಒಂದು ಪಾಲಿಸಿಯಲ್ಲಿ ಇರ್ತಕ್ಕಂಥ ಫೀಚರ್ಸ್ಗಳನ್ನು ಸ್ಟೇಟ್ಮೆಂಟ್ ವೈಸ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಆರ್ಟಿಕಲಿಂದ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ರೈಟ್ ಟು ವೋಟ್ ಇದೊಂದು ಫಂಡಮೆಂಟಲ್ ರೈಟ್ ಆಗಿದೆನಾ, ನ್ಯಾಚುರಲ್ ರೈಟ್ ಆಗಿದೆನಾ, ಕಾನ್ಸ್ಟಿಟ್ಯೂಷನಲ್ ರೈಟಾ ಅಥವಾ ಲೀಗಲ್ ರೈಟಾ ಅನ್ನುವಂಥದ್ದಾಗಿ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್ ಆಗಿದೆ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.